ಸುಮನ್ ಟಿವಿ ಕನ್ನಡದಿಂದ ಕಾಲ್ ಮಾಡ್ತಾ ಇದೀವಿ ಸರ್. ನಿಮ್ ಮಗ ಸುಖದೇವ್ ಅವರು ಟಾಪರ್ ಆಗಿದ್ದಾರೆ ಕರ್ನಾಟಕಗೆ, ಅಭಿನಂದನೆಗಳು ಸರ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ಮೇಡಮ್. ಹೇಗ್ ಅನ್ನಿಸ್ತಾ ಇದೆ ಸರ್ ನಿಮ್ಗೆ? ಮೇಡಮ್ ನಮ್ ಮಗ ನಿರಂತರ ದೇಹಕ್ಕೆ ತಕ್ಕ ಫಲ ಮೇಡಮ್. ಓಕೆ. ಹಗಲು ರಾತ್ರಿ ಅನ್ನೋದೇ ತಾನು ತನ್ನ ಇಡೀ ದೇಹವನ್ನ ವಿಚಾರ ಮಾಡಿಲ್ಲ ಮೇಡಮ್. ಆರಾಮ ತಪ್ಪಿದ್ರು ಕೂಡ ಓದು ಒಂದ್ 2 ತಾಸು ಬಿಡಪ್ಪ, ರೆಸ್ಟ್ ಮಾಡು, ಹೆಲ್ತ್ ಡಾಕ್ಟರ್ ಒಂದ್ 2 ತಾಸು ರೆಸ್ಟ್ ಮಾಡ್ರಿ ಅಂತ ಮಾಡಿಲ್ಲ ಮೇಡಮ್. ಒಟ್ಟ ಈ ವರ್ಷ ನಾನು ಬರ್ಲೇಬೇಕಂತ ನಿರ್ಧಾರ ಮಾಡಿದ್ರಿ ಮೇಡಮ್. ನಾವು ಫಸ್ಟ್ ಇಯರ್ ಮೇಡಮ್. ಸೊ ಹೇಳಿದ್ದನ್ನ ಮಾಡಿದ್ರು, ಹೇಗ್ ಅನ್ನಿಸ್ತಾ ಇದೆ? ಛಲ ಬಿಡದೆ ಮೇಡಮ್ ನನ್ಗ ಅಪಾರವಾದ ಖುಷಿ ಮೇಡಮ್. ಬಟ್ ಅದು ಹೇಳಕ್ ಆಗಲ್ಲ ಮೇಡಮ್. ಅಷ್ಟು ಖುಷಿ ಆಗಿದೆ ಮೇಡಮ್. ಓಕೆ. ತಾವ್ ಏನ್ ಮಾಡ್ಕೊಂಡಿರೋದು ಸರ್? ಮೇಡಮ್ ಗೌರ್ಮೆಂಟ್ ಡಿಗ್ರಿ ಕಾಲೇಜ್ ಗೆಸ್ಟ್ ಲೆಕ್ಚರ್ ಕೆಲಸ ಮಾಡ್ತೀನಿ ಮೇಡಮ್. ಓಕೆ. ಹೇಗೆ ನಿಮ್ಮ ಮಗ ಮುಂದೆ ಏನ್ ಮಾಡ್ಬೇಕು ಅಂತ ಅನ್ಕೊಂಡಿದ್ದಾರೆ? ಮೇಡಮ್ IIT ಮಾಡ್ಬೇಕಂತ ಮಾಡಿದ್ರು ಮೇಡಮ್. ಓ ವೆರಿ ನೈಸ್. ಎಲ್ಲ ಫುಲ್ ಕ್ಲಾರಿಟಿ ಇದೆಯಾ ಅವ್ರಿಗೆ ಏನ್ ಮಾಡ್ಬೇಕು, ಏನ್ ತಗೊಳ್ಬೇಕು ಅನ್ನೋದ್ರ ಬಗ್ಗೆ? ಹೌದು ಮೇಡಮ್. ಈಗ ಆಲ್ರೆಡಿ IIT ಬಗ್ಗೆ ಏನೇನು ಸಬ್ಜೆಕ್ಟ್ ತಗೋಬೇಕು ಮತ್ತ ಅದ್ರ ಜೊತೆಗೆ ಬುಕ್ಸ್ ತಗೊಂಡ್ಬಿಟ್ಟ ಮೇಡಮ್. ಆಲ್ರೆಡಿ ಅವ್ನ ರಿಸಲ್ಟ್ ಇಂದ ಏನು ಅನ್ಸಿದ್ದು ಅಷ್ಟು ಕಾನ್ಫಿಡೆಂಟ್ ಮೇಡಮ್. ನಾನು 625 ಬಂದೇ ಬರ್ತೀನಿ ಮೇಡಮ್ ಅಂತ. ಒಬ್ಬ ತಂದೆ ತಾಯಿಗೆ ಇದಕ್ಕಿಂತಲೂ ನಿಜಕ್ಕೂ ಇನ್ನೇನ್ ಬೇಕು ಅಲ್ವಾ ಸರ್? ಹೌದು ಮೇಡಮ್, ಬಹಳ ಖುಷಿ ಆಗುತ್ತೆ ಮೇಡಮ್. ಸರ್ ಬುಕ್ ಡಿಪೋಕ್ ಹೋಗಿ ಅಪ್ಪಾಜಿ ಫಸ್ಟ್ ಇಯರ್ ಸೈನ್ಸ್ JEE ಸಂಬಂಧಪಟ್ಟಂತ IITಗೆ ಅವು ನನಗೆ ಬುಕ್ಸ್ ಕೂಡ ಅಂತ ಹೇಳಿ ಪರ್ಚೇಸ್ ಮಾಡಿದ್ರು ಮೇಡಮ್. ಇನ್ನ ರಿಸಲ್ಟ್ ಬಂದಿಲ್ಲ ಮೇಡಮ್ SSLC. ಎಷ್ಟು ಕಾನ್ಫಿಡೆಂಟ್ ನೋಡಿ ಅವ್ರು ಎಷ್ಟು ಕಾನ್ಫಿಡೆನ್ಸ್ ಆಗಿ ಪೂರ್ವ ಸಿದ್ಧತೆ ಮಾಡ್ಕೊಂಡಿದ್ದಾರೆ. IIT ಜಾಯಿನ್ ಆಗ್ಬೇಕು ಅಂತ, ಇಂಜಿನಿಯರಿಂಗ್ ಓದಕ್ ರೆಡಿ ಆಗಿದ್ದಾರೆ ಮೇಡಮ್. ಅದ್ರ ಜೊತೆಗೆ SBR ಎಕ್ಸಾಮ್ ನಡೆಸೋರಿ ಮೇಡಮ್. 5,300 ರೂಪಾಯಿ ಜನರಲ್ಲಿ ಅವ ಟಾಪ್ ಇಡೀ ಉಚಿತ ಮೇಡಮ್. ಒಟ್ಟೆ ₹1 ಇಲ್ರಿ ಮೇಡಮ್. ಓಕೆ ಸರ್, ನಿಮ್ ಮಗನ ಎಕ್ಸ್ಟ್ರಾ ಟ್ಯೂಷನ್ಸ್ ಆತರ ಏನಾರ ಕಳಿಸ್ತಾ ಇದ್ರ? ಹೇಗಿತ್ತು ಅವ್ರದ್ದು SSLC ಸಿದ್ಧತೆಗಳು ಸರ್? ಮೇಡಮ್ ಎಲ್ಲಿ ಟ್ಯೂಷನ್ ಹೋಗಿಲ್ಲ ಮೇಡಮ್. ಓಕೆ. ಟ್ಯೂಷನ್ ಕೇಳಿಲ್ಲ ಮೇಡಮ್. ಅವನು ಸತತವಾಗಿ ರದ್ದನೆ ಮೇಡಮ್. ಅವ್ರ ಗುರುಗಳು ಆಶೀರ್ವಾದ ನಿರಂತರ. ಖಂಡಿತ ಖಂಡಿತ. ಯಾಕಂದ್ರೆ ಇಲ್ಲೆಲ್ಲ ಕೆಲವು ಕಡೆ ಏನಂದ್ರೆ ಬಹಳಷ್ಟು ಕಡೆಗಳಲ್ಲಿ ಟ್ಯೂಷನ್ಸ್ ಹೋಗಿ ಸ್ಕೂಲ್ಗೂ ಹೋಗಿ ಎಕ್ಸ್ಟ್ರಾ ಓದಿನೇ ಮಾರ್ಕ್ಸ್ ತೆಗಿತಾರೆ ಕೆಲವರು. ಆದ್ರೆ ನಿಮ್ಮ ಮಗ ಟ್ಯೂಷನ್ಸ್ ನ ಹೊರತಾಗಿ ತಾನೇ ಪೂರ್ವ ಸಿದ್ಧತೆ ಮಾಡ್ಕೊಂಡು ತಾನೇ ಒಂದು ರೊಟೀನ್ ನ ಸೆಟ್ ಮಾಡ್ಕೊಂಡಿರೋಂಥದ್ದು ನಿಜಕ್ಕೂ ವೆರಿ ವೆರಿ ಗ್ರೇಟ್ ಅಲ್ವಾ ಸರ್? ಹೇಗೆ ನಿಮ್ಗೆ ಇದೆಲ್ಲ ಹೇಗೆ ಅವ್ರನ್ನ ನೀವು ಹುರಿದುಂಬಿಸ್ತಾ ಇದ್ರಿ? ಮೇಡಮ್ ನಾನು ಟ್ಯೂಷನ್ ಹೋಗಂದ್ರಿ ಮೇಡಮ್. ಫಸ್ಟಿಗೆ ಒಂದ್ ಮಾತು ಹೇಳ್ತೀನಿ ಮೇಡಮ್, ಅಪ್ಪಾಜಿ ನಾನು ಹೊಟ್ಟೆ ಟ್ಯೂಷನ್ ಹೋಗಲ್ಲ, ನಾನು ಇಡೀ 625 ಅಂತ ಪಡಿತೀನಿ ಅಂತ ಭರವಸೆ ನನ್ನ ತಿಳಿದೆ. ನಾನು ಟ್ಯೂಷನ್ ಹೋಗಲ್ಲ ಅಪ್ಪಾಜಿ, ಮನೆಗೆ ಸ್ಟಡಿ ಮಾಡ್ತೀನಿ. ನನಗೆ ಸಂಬಂಧಪಟ್ಟಂತ ಸಮಸ್ಯೆ ಆದ್ರೂ ನಾನು ಶಿಕ್ಷಕರಿಗೆ ಕೇಳ್ತೀನಿ. ನಮ್ಮ ಗುರುಗಳು ಒಳ್ಳೆ ಹೊಡೆದಾರ, ಬಹಳ ಚೆನ್ನಾಗಿ ನನ್ಗೆ ತಿಳಿಸಿ ಹೇಳ್ತಾರ. ನಾನು ಟ್ಯೂಷನ್ ಹೋಗಲ್ಲ ಅಂತ ಮೇಡಮ್ ನನಗೆ ಅವಾಗ ಕಾನ್ಫಿಡೆಂಟ್ ಬರ್ತದೆ ಮೇಡಮ್. ಟ್ಯೂಷನ್ ಹೋಗಲ್ಲ ಅಂತಂದ್ರೆ ಅವ್ನ ಹತ್ರ ಕಾನ್ಫಿಡೆಂಟ್ ಇದೆ ಅಂತ ಹೇಳ್ಬಿಡ್ತೀನಿ. ಓಕೆ ಓಕೆ. ಹೌದು ಮೇಡಮ್. ಹಾಗಾಗಿ ಅವ್ನು ನಿರಂತರ ಅಧ್ಯಯನ ಮಾತ್ರ ರಾತ್ರಿ 10 ಗಂಟೆಯಿಂದ ಮುಂಜಾನೆ 5 ಗಂಟೆ ತನಕ ನಿರಂತರ. ಓಕೆ ಖಂಡಿತ. ನಾವು ಟೀ ಕುಡ್ಲಿಕ್ಕೆ ಹೋಗ್ಬೇಕಾದ್ರೂ ಕೂಡ ಹಂಗಿದ್ದೇವೆ ಮೇಡಮ್. ಓಕೆ. ಅವನ್ ಸ್ವಲ್ಪ ಮನಸ್ಥಿತಿ ನೋಡ್ಕೊಂಡು ಹೋಗ್ತಿದ್ದೇವ್ರಿ. ಯಾಕಂದ್ರೆ ಓದಕ್ಕೆ ತಮ್ಮ ಡಿಸ್ಟರ್ಬ್ ಆಗಬಾರ್ದು ನಾವು. ಹಾಗಾದ್ರೆ ಆಟಕ್ಕೆಲ್ಲ ಹೋಗ್ತಿರ್ಲಿಲ್ವಾ ಅವ್ರು? ಹಾಗಾದ್ರೆ ಏನಿಲ್ಲ ಮೇಡಮ್, ಒಟ್ಟೆ ಆಟ ಇಲ್ಲ ಮೇಡಮ್. ಅವನ ಹ್ಯಾಬಿಟ್ ಕೂಡ ಓದು ಮೇಡಮ್. ಬುಕ್ಸ್ ಅವನ ಹ್ಯಾಬಿಟ್ ನೋಡಿ. SSLC ಧ್ಯೇಯನೇ 625 ತೆಗಿಲೇಬೇಕಂತ ಆಟ ಬದಿಗಿಟ್ಟು ಎಲ್ಲ ಬದಿಗಿತ್ತಲ್ಲ ಮೇಡಮ್. ಓಕೆ ಓಕೆ. ಅದಕ್ಕೆ ನೀವು ರಾಜ್ಯದ ಟಿವಿ ಮಾಧ್ಯಮದವರಿಗೆ ಅಭಿನಂದನೆ ಸಲ್ಲಿಸ್ತೀವಿ ಮೇಡಮ್, ನಮ್ಮ ಮಗನ ಪರವಾಗಿ. ಹಾಗೆ ಸುಮನ್ ಟಿವಿ ಕನ್ನಡ ಜೊತೆ ಮಾತನಾಡಿದಕ್ಕೆ ಧನ್ಯವಾದಗಳು ಸರ್. ಥ್ಯಾಂಕ್ ಯು ಮೇಡಮ್. ತಮ್ಮ ಟಿವಿ ಮಾಧ್ಯಮ ಬಳಗಕ್ಕೆ ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು.